ಕುಡ್ಚಿ ಅಂದ್ರೆ ಕುಡ್ಚಿ ಬಾಗಲಕೋಟ್ ರೈಲ್ವೆ ಮಾರ್ಗದ ಇದು ತಾಯಿ. ಕುಡ್ಚಿ ತಾಯಿ, ಬಾಗಲಕೋಟ ತಂದೆ. ಈ ಮಧ್ಯದೊಳಗ ಇರುವಂತ ಇವತ್ತ ಹಾರೋಗಿರಿ, ತೇರದಾಳ್, ರಬಕೈ, ಬನಹಟ್ಟಿ, ಜಮಖಂಡಿ, ಮುಧೋಳ್, ಲೋಕಾಪುರ್, ಕಲಾದಗಿ, ಬಾಗಲಕೋಟ್ ಈ ಒಂದು ಮಾರ್ಗಕ್ಕೆ ಒಳಪಡುವ ಎಲ್ಲ ಈ ತಂದೆ ತಾಯಿ ನಾವು ಮಕ್ಕಳು. ಈ ಯೋಜನೆ 1911ರಾಗ ಜಮಖಂಡಿ ಮಹಾರಾಜರು ಪಟವರ್ಧನ್ ಅವರು ಬ್ರಿಟಿಷರಿಗೆ ಈ ಯೋಜನೆ ಆಗ್ಬೇಕಂತೇಳಿ ಪ್ರಸ್ತಾವನೆ ಇಟ್ಟಿದ್ದರು. ಆಮೇಲೆ 94ರಾಗ ಸಿ.ಕೆ. ಜಾಫರ್ ಶರೀಫ್ ಅವರು ಇದ್ದಾಗ ಈ ಯೋಜನೆ ಇನ್ನೊಮ್ಮೆ ಸರ್ವೆ ಮಾಡಬೇಕು, ಅನುಷ್ಠಾನಗೊಳಿಸ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ರೆ ಈ ಯೋಜನೆ ಕಾರ್ಯಗತವಲ್ಲ, ಅಂದ್ರೆ ಲಾಭದಾಯಕವಲ್ಲ ಅನ್ನುವಂಥ ಒಂದು ವಿಚಾರವಾಗಿ ಕುಡ್ಚಿಯಿಂದ ಬಾಗಲಕೋಟ್ ರೈಲ್ವೆ ಮಾರ್ಗ ಅಲ್ಲಿಗೆ ಸ್ಟಾಪ್ ಆಯಿತು. ಆದರೆ ಒಂದು ದಶಕದ ನಂತರ ಕುಡ್ಚಿ ನಗರದಲ್ಲಿ ಒಂದು ದೊಡ್ಡ ಪ್ರಮಾಣದೊಳಗೆ ಬಂದ್ ಆಚರಣೆ ಮಾಡಿ ಹೋರಾಟ ಮಾಡಿದ ಪ್ರತಿಫಲವಾಗಿ 2010ರ ರೈಲ್ವೆ ಮುಂಗಡ ಪತ್ರದಲ್ಲಿ 816 ಕೋಟಿ ರೂಪಾಯಿ ವೆಚ್ಚದಲ್ಲಿ 2017ರಾಗ ಮುಗಿಯುವಂತೆ ಈ ಯೋಜನೆ ಕಾರ್ಯರೂಪಕ್ಕೆ ಬಂತು. ಆದರೆ ದುರ್ದೈವ 2027 ಅಂದ್ರೆ 10 ವರ್ಷ ಹೆಚ್ಚಾದರೂ ಈವರೆಗೂ ನಮ್ಮ ಜನಪ್ರತಿನಿಧಿಗಳು, ನಮ್ಮ ರಾಜ್ಯ, ನಮ್ಮ ಕೇಂದ್ರದಲ್ಲಿ ಬಂದಂತ ಸರ್ಕಾರಗಳು ಈ ಯೋಜನೆಗೆ ಪೂರ್ಣಗೊಳಿಸಬೇಕನ್ನುವಂಥ ಚಿಂತನೆ ಮಾಡಲಿಲ್ಲ. ಬಹಳ ದುರ್ದೈವ, ಬಹಳ ದುಃಖದ ಸಂಗತಿ. ನಮ್ಮ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ. ಆ ನಿಟ್ಟೊಳಗ ಕಳೆದ ವರ್ಷ ನಾವು ಇದೇ ಕುಡ್ಚಿ ರೈಲು ನಿಲ್ದಾಣದ ಎದುರುಗಡೆ ಒಂದು ದೊಡ್ಡ ಪ್ರಮಾಣದೊಳಗೆ ಸತ್ಯಾಗ್ರಹವನ್ನ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈಲ್ವೆ ಇಲಾಖೆಗಳಿಗೆ ಎಚ್ಚರಗೊಳಿಸುವ ಪ್ರಯತ್ನ ಮಾಡಿದೆವು. ಆ ಸಮಯದೊಳಗೆ, ಆ ಸಂದರ್ಭದೊಳಗ ರೈಲ್ವೆ ಇಲಾಖೆ ನಾವು ಒಂದು 15 ದಿವಸನಾಗ ಕುಡ್ಚಿಯಿಂದ ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಮಾನ್ಯ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಬಾಗಲಕೋಟೆ ಸಂಸದರು ಗದ್ದಿಗೌಡರು ಎಲ್ಲರೂ ಚಾಲೂ ಮಾಡಿಸ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ನಮ್ಗೆ ಎಬ್ಸಿದ್ರು. ಆದರೆ ಈವರೆಗೂ ಈ ಭಾಗದಿಂದ ಕಾಮಗಾರಿ ಪ್ರಾರಂಭ ಆಗಿಲ್ಲ. ರೈಲ್ವೆ ಇಲಾಖೆ ಮತ್ತು ರೈಲ್ವೆ ಮಂತ್ರಾಲಯ ಅತಿ ಶೀಘ್ರದಲ್ಲಿ ಕುಡ್ಚಿಯಿಂದ ಕಾಮಗಾರಿ ಪ್ರಾರಂಭ ಮಾಡಬೇಕು ಮತ್ತು